ನಿಮಗೆಲ್ಲರಿಗೂ ಸರೋಜಾ ಚಂಗೋಳೀಸ್ ಲೀಗಲ್ ಹಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತೊಂದು ಬಹು ಮುಖ್ಯವಾದ ಕಾನೂನಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೇನೆಂದರೆ, ಇನ್ನು ಮುಂದೆ ಟ್ರಾಫಿಕ್ ಪೊಲೀಸರು ವಾಹನ ಸವಾರರಿಗೆ ಕಿರುಕುಳವನ್ನ ಕೊಡುವಂತಿಲ್ಲ. ಅಂದರೆ ಪೊಲೀಸರು ಇನ್ನು ಮುಂದೆ ರಸ್ತೆಯ ಮಧ್ಯೆ ವಾಹನವನ್ನು ನಿಲ್ಲಿಸಿ ತಪಾಸಣೆ ಮಾಡುವಂತಿಲ್ಲ, ವಾಹನದ ಕೀಗಳನ್ನು ಕಸಿಯುವಂತಿಲ್ಲ, ವಾಹನ ಸವಾರರನ್ನು ಎಳೆದಾಡುವಂತಿಲ್ಲ, ಹಾಗೆಯೇ ವಾಹನ ಸವಾರರನ್ನು ಬೆನ್ನಟ್ಟಿಕೊಂಡು ಹೋಗುವಂತಿಲ್ಲ. ಈ ನಿಯಮ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಮತ್ತು ಇತರೆ ಎಲ್ಲಾ ರಸ್ತೆಯ ಮೂಲಕ ಪ್ರಯಾಣ ಮಾಡುವಂತಹ ವಾಹನ ಸವಾರರಿಗೆ ಮತ್ತು ಟ್ರಾಫಿಕ್ ಪೊಲೀಸರಿಗೆ ಅನ್ವಯಿಸುತ್ತದೆ. ಅಂದರೆ ಅತಿ ವೇಗದ ವಾಹನಗಳನ್ನು ಕೂಡ ಪೊಲೀಸರು ಇನ್ನು ರಸ್ತೆಯ ಮಧ್ಯೆ ತಡೆಯುವಂತಿಲ್ಲ ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದಂತಹ ಎಂಎ ಸಲೀಂ ಸಾಹೇಬರು ಒಂದು ಸೂಚನೆಯನ್ನ ರಾಜ್ಯದ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಕೊಟ್ಟಿದ್ದಾರೆ. ಎಫ್ಟಿವಿಆರ್ ತಂತ್ರಜ್ಞಾನದ ಮೂಲಕ, ಅಂದರೆ ನಿಯಮ ಉಲ್ಲಂಘನೆಯನ್ನ ಮಾಡಿ ವಾಹನವನ್ನ ಓಡಿಸುತ್ತಿರುವಂತಹ ವಾಹನ ಸವಾರರನ್ನ ಮತ್ತು ಅನುಮಾನ ಕಂಡು ಬಂದ ವಾಹನಗಳನ್ನು ಮಾತ್ರ ನಿಲ್ಲಿಸಿ ತಪಾಸಣೆ ಮಾಡಬೇಕೇ ವಿನಃ ಹೈವೇನಲ್ಲಿ ಹಾಗೂ ಇತರ ರಸ್ತೆಗಳಲ್ಲಿ ಹೋಗುವಂತಹ ವಾಹನಗಳನ್ನು ತಡೆದು ಅವರಿಗೆ ತೊಂದರೆಯನ್ನು ಕೊಡುವಂತಿಲ್ಲ. ಹಾಗೆ ಅತಿವೇಗದ ವಾಹನವನ್ನ ಚಲಾಯಿಸ್ತಾ ಇದ್ದಾರೆ ಎಂಬ ಅಭಿಪ್ರಾಯ ಟ್ರಾಫಿಕ್ ಪೊಲೀಸರಿಗೆ ಬಂದರೆ ಎಫ್ಟಿವಿಆರ್ ತಂತ್ರಜ್ಞಾನದ ಮೂಲಕ ಕಂಟ್ರೋಲ್ ರೂಮ್ಗಳಿಗೆ ಮೆಸೇಜ್ ಅನ್ನು ಕೊಡಬೇಕು. ಆ ಮೂಲಕ ಅಂತಹ ವಾಹನದ ಮೇಲೆ ಕೇಸನ್ನು ಹಾಕಬೇಕು. ನಂತರ ನೋಟಿಸ್ ಅನ್ನು ಕಳಿಸಿ ದಂಡವನ್ನ ವಸೂಲಿ ಮಾಡಬೇಕು ವಿನಃ ರಸ್ತೆ ಮಧ್ಯದಲ್ಲಿ ವಾಹನವನ್ನು ನಿಲ್ಲಿಸಿ ತಪಾಸಣೆ ಮಾಡುವಂತಿಲ್ಲ, ಇತರ ವಾಹನ ಸವಾರರಿಗೂ ತೊಂದರೆಯನ್ನು ಕೊಡುವಂತಿಲ್ಲ ಎಂದು ಪೊಲೀಸ್ ಮಹಾನಿರ್ದೇಶಕರು ಸೂಚನೆಯನ್ನ ನೀಡಿದ್ದಾರೆ. ಫ್ರೆಂಡ್ಸ್, ಹಾಗೆ ರಸ್ತೆಯ ಮಧ್ಯೆ ಇನ್ನು ಮುಂದೆ ಜಿಗ್ಜಾಗ್ ಬ್ಯಾರಿಕೇಡ್ಗಳನ್ನು ಹಾಕುವಂತಿಲ್ಲ, ಹಾಗೆ ದಿಢೀರ್ ಎಂಟ್ರಿ ಕೊಟ್ಟು ವಾಹನಗಳನ್ನು ನಿಲ್ಲಿಸುವಂತಿಲ್ಲ ಎಂದು ಟ್ರಾಫಿಕ್ ಪೊಲೀಸರಿಗೆ ಸ್ಪಷ್ಟವಾದ ಸೂಚನೆಯನ್ನ ನೀಡಿದ್ದಾರೆ. ಪೊಲೀಸರಿಗೆ ನೀಡಿರುವಂತಹ ಇನ್ನೂ ಉಳಿದ ಸೂಚನೆಗಳೆಂದರೆ, ರಿಫ್ಲೆಕ್ಟಿವ್ ಜಾಕೆಟ್ಗಳನ್ನ ಕಡ್ಡಾಯವಾಗಿ ಟ್ರಾಫಿಕ್ ಪೊಲೀಸರು ಹಾಕಿಕೊಳ್ಬೇಕು. ಹಾಗೆ ಬಾಡಿ ವಾರ್ನ್ ಕ್ಯಾಮೆರಾಗಳನ್ನ ಹಾಕಿಕೊಂಡು ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕು. ಹಾಗೆ ಚೆಕ್ ಪೋಸ್ಟ್ ಮತ್ತು ಚೆಕ್ಕಿಂಗ್ ಪಾಯಿಂಟ್ಗಳಿಂದ 100 ರಿಂದ 150 ಮೀಟರ್ ದೂರದಲ್ಲಿ ರಿಫ್ಲೆಕ್ಟಿವ್ ರಬ್ಬರ್ ಕೋನ್ಗಳನ್ನ ಇಟ್ಟು ತಪಾಸಣೆಗೆ ವಾಹನಗಳನ್ನ ನಿಲ್ಲಿಸಬೇಕೇ ವಿನಃ ಹೈವೇಗಳಲ್ಲಿ ದಿಢೀರ್ ಎಂಟ್ರಿ ಕೊಟ್ಟು ವಾಹನಗಳನ್ನ ಇನ್ನು ನಿಲ್ಲಿಸುವಂತಿಲ್ಲ. ಹಾಗಾದರೆ ಈ ನಿಯಮಗಳನ್ನ ಉಲ್ಲಂಘನೆ ಮಾಡಿದರೆ ಏನು ಮಾಡಬೇಕು ಎಂಬುದು ಮೂಲಭೂತ ಪ್ರಶ್ನೆ. ಹೌದು, ಈ ರೀತಿಯ ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತಹ ಟ್ರಾಫಿಕ್ ಪೊಲೀಸರ ಮೇಲೆ ಹೈಯರ್ ಆಫೀಸರ್ಗಳಿಗೆ ನೀವು ದೂರುಗಳನ್ನು ಕೊಡಬಹುದು. ಹಾಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೂ ಸಹ ನೀವು ಮೇಲನ್ನ ಮಾಡಬಹುದು ಅಂತ ಹೇಳ್ತಾ ನಾನು ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ. ಹಾಗೆ ಇತರರಿಗೂ ಈ ಒಂದು ಮಾಹಿತಿ ಸಹಾಯಕವಾಗಬಹುದು ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜಾ ಚಂಗೋಳೀಸ್ ಲೀಗಲ್ ಹಬ್ ಚಾನಲ್.